ಓಕೆ, ವೆಲ್ಕಮ್ ಫ್ರೆಂಡ್ಸ್. ಶೃಂಗೇರಿ ಲೊಕೇಶನ್, ಶೃಂಗೇರಿಯಿಂದ 6 ಕಿಲೋಮೀಟರ್ ಹೈವೇಗೆ. ಇದೊಂದು ಹೈವೇಯಿಂದ ಒಂದು ಜಸ್ಟ್ ಒಂದು ನಾನೀಗ ಏನು ನಡ್ಕೊಂಡು ಬಂದೆ ವಿಡಿಯೋದಲ್ಲಿ. ಸೊ ಇದೊಂದು 50 ರಿಂದ 60 ಮೀಟರ್ ಕಾಂಕ್ರೀಟ್ ರೋಡ್. ಕಾಂಕ್ರೀಟ್ ರೋಡ್ ಪಕ್ಕದಲ್ಲೇ 1 ಎಕರೆ 2 ಗುಂಟೆ, 1 ಎಕರೆ 2 ಗುಂಟೆ ರೆಕಾರ್ಡ್ನಲ್ಲಿರುವಂಥ ಒಂದು ಗದ್ದೆ ಜಾಗ ಇದೆ. ಇದು ನಿಮಗೆ ಯಾವುದೇ ರೀತಿ ಸಣ್ಣ ಫಾರ್ಮ್ ಹೌಸ್ಗಳಿಗೆ ಈ ಥರದ್ದೆಲ್ಲ ಮಾಡ್ಲಿಕ್ಕೆ ಅನುಕೂಲವಾಗಿ ಚೆನ್ನಾಗಿದೆ. ಬಾ ಬಾ ಇಲ್ಲಿ ಬಾ. ನಿಂದ ಸೈಟು ಸೈಟ್ನಿಂದ ಅಲ್ಲ ನೋಡಿ, ಇದೇ ರೀತಿ ಲೆವೆಲ್ ಆಗಿರುವಂತ ಜಾಗ. ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಅಕ್ಕಪಕ್ಕದಲ್ಲಿ ತೋಟ ಇದೆ. ನೀರಿಗೆ ಬೋರ್ವೆಲ್ ಬಾವಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲವಾಗಿ ಒಂದು ಸಣ್ಣದಾಗಿ ಒಂದು ಮನೆ ಮಾಡಿ ಸ್ಮಾಲ್ ಗೆಸ್ಟ್ ಹೌಸಿಗೆ ಓಕೆ, ಗೆಸ್ಟ್ ಹೌಸ್ ಅಥವಾ ಫಾರ್ಮ್ ಹೌಸಿಗೆ ಚೆನ್ನಾಗಿದೆ. ನಾನು ಕೇಳಿದಿರಿ, ರೀಸೆಂಟ್ ಆಗಿ ಫೋನ್ ಮಾಡಿದಿರಿ, ಇದೇ ರೀತಿ ಪ್ಲಾಟ್ ಕೇಳಿದಿರಿ. ಯಾರು ಅಂತ ನನಗೆ ನೆನಪಾಗ್ತಾ ಇಲ್ಲ. ದಯವಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಮತ್ತೆ ಕಾಲ್ ಬ್ಯಾಕ್ ಮಾಡಿ. ನೋಡಿ, ನೀವು ಮಣ್ಣು ನೋಡೋದಾದ್ರೆ ಸ್ವಾಭಾವಿಕವಾಗಿ ಸ್ವಲ್ಪ ತಗ್ಗಿನ ಜಾಗ ಆಗಿರೋದ್ರಿಂದ ಸ್ವಲ್ಪ ವೆಟ್ ಲ್ಯಾಂಡ್ ಇದೆ. ಅದು ನೀರನ್ನ ನೀವು ಡ್ರೈನ್ ಔಟ್ ಮಾಡಿ ಹೊರಗಡೆ ಬಿಟ್ರೆ, ಈ ಕಡೆ ತಗ್ಗಿನ ಪ್ರದೇಶದಲ್ಲಿ ಆ ಕಡೆ ಟ್ರೆಂಚ್ ಇದೆ, ಕಾಲುವೆ ಇದೆ, ಆ ಕಾಲುವೆ ಮಾಡಿ ಬಿಟ್ರೆ ನೆಲ ಸ್ವಲ್ಪ ಗಟ್ಟಿ ಆಗುತ್ತೆ. ಅಕ್ಕಪಕ್ಕದಲ್ಲಿ ಮನೆ ಕೂಡ ಇದೆ, ನೋಡ್ಬೋದು ನೀವು. ಮನೆ ನೋಡೋದಾದ್ರೆ ಪಕ್ಕದಲ್ಲಿ ಮನೆ ಇದೆ, ನಾಯಿ ಕೂಗ್ತಾ ಇದೆ. ಸೊ ಇಷ್ಟು ಮಾಹಿತಿ ಇದು. ಇನ್ನು ನಾನು ಈಸ್ಟ್ ಇಂದ ವೆಸ್ಟ್ ಕಡೆಗೆ ನಡ್ಕೊಂಡು ಬಂದೆ. ಅವಾಗ ವಿಡಿಯೋದ ಪ್ರಾರಂಭದಲ್ಲಿ ನಾನು ನೋಡಿದ್ನಲ್ಲ. ಸೊ ಈಸ್ಟಿಗೆ ಹೈಟ್ ಇದೆ, ವೆಸ್ಟಿಗೆ ಡೌನ್ ಇದೆ. ಹಾಗೇನೆ ನಾರ್ತಿಗೆ ಓಕೆ, ನಾರ್ತಿಗೆ ಡೈರೆಕ್ಷನ್ ಚೆನ್ನಾಗಿದೆ. ಮನೆ ಕಟ್ಟಲಿಕ್ಕೆ ನಾರ್ತ್ ಡೈರೆಕ್ಷನ್ ಸೂಟೇಬಲ್. ಈಗ ನಾನು ತೋರಿಸ್ತಾ ಇರುವಂಥದ್ದು ಈಸ್ಟ್. ಓಕೆ, ಈ ತರ ಜಾಗ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತವ್ರದ್ದು ನೇರ ಫೋನ್ ಮಾಡಿ. ರೇಟು 45 ಲಕ್ಷ, ನೆಗೋಷಿಯಬಲ್ ಇದೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಜಾಗ ಚೆನ್ನಾಗಿದೆ, ಹೈವೇ ಪಕ್ಕದಲ್ಲೇ ಬರುತ್ತೆ. ಓಕೆ, ಇಷ್ಟು ಇದ್ರ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.